Kacietel z lista, morda tirarina. Всі дівчата з піста, залітають близько. Каваси на районі, kacietel z lista. ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ವಿಜಯಪುರ ವಿಭಾಗ ಘಟಕ 3ರಲ್ಲಿ ಈದ್ ಮಿಲಾದುನ್ ನಬಿಯನ್ನು ಆಚರಿಸಲಾಯಿತು. ಈ ಸಭೆಗೆ ಮುಖ್ಯ ಅಧ್ಯಕ್ಷರಾಗಿ ಘಟಕ ವ್ಯವಸ್ಥಾಪಕರಾಗಿ ಎಸ್.ಎಂ. ವಾಲ್ಮೀಕಿ ಸಾಹೇಬರು ವಹಿಸಿಕೊಂಡಿದ್ದು, ಈ ಸಭೆಗೆ ಮುಖ್ಯ ಅಧಿಕಾರಿಗಳು ವ್ಯವಸ್ಥಾಪಕರಾಗಿ 3ನೇ ಘಟಕದ ಹೋಗಾರ್ ಸಾಹೇಬರು ಆನಂದ್ ಹೋಗಾರ್ ಸಾಹೇಬರು ವಹಿಸಿಕೊಂಡಿರುತ್ತಾರೆ. ನಮ್ಮ ಕಮಿಟಿಯ ಅಧ್ಯಕ್ಷರಾದ ಚಾವಲ್ ಮುಖ್ಯಾಧಿಕಾರಿಗಳು ಹಾಗೂ ಎಲ್ಲ ಸಭಾಧ್ಯಕ್ಷರು, ಅಧ್ಯಕ್ಷರು, ಪದಾಧಿಕಾರಿಗಳು, ಮುಖ್ಯ ವಿಭಾಗಾಧಿಕಾರಿಗಳು ಮತ್ತು 3ನೇ ಘಟಕದ ಪದಾಧಿಕಾರಿಗಳು ಎಸ್.ಜಿ. ಲಕ್ಷರಿ, ಬಿ.ವಿ. ಖಲೀಫಾ, ಎನ್.ಎಸ್. ಸೌದಾಗರ್, ವಸೀಂ ಪಟೇಲ್, ಮೋಹನ್ ಗುನ್ನಾಪುರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ SC/ST ಅಧ್ಯಕ್ಷರು ಸಿಮ್ರನ್ ಮತ್ತು ಮುಖ್ಯ ಅಧಿಕಾರಿಗಳಾಗಿ A.A. ಮಣಿಯಾರ್ ಮತ್ತು ನಾಮಕರಣ ಮಾಡಲು ಮತ್ತು ನಾಥ್ ಪಠಾಣ್ ಮಾಡಿದರು. ಎನ್.ಎಂ. ಗೋರಿ ನಿರ್ವಾಹಕ. Hazrat Muhammad Mustafa sallallahu alaihi wasallam was the last prophet of Islam. He was born in Makkah in the year of 570. He received his first revelation at the age of 30. He spent his life teaching people about the message of Islam. He taught people to be honest, fair and justice. He encouraged people to help the poor and needy. He respected and loved by Muslims all over the world. He is teaching a resource of guidance and inspiration for millions of people. His father name is Abdullah and his mother name is Bibi Amna. Before his birth, his father passed away. When he became 7 years, his mother passed away. When his mother died, he was nourished under the supervision of Bibi Halima. When he was young, famous for his honesty and truthfulness, Allah sent him to teach people and show the right path. He was 40 years old when he was rewarded by the throne or prophet. Muslims celebrate his birthday every year on 12th Rabiul Awwal. Thank you so much everyone. कोई नबी ना कयामत तलक आएगा, अब कयामत तलक है हमारा नबी. धन्यवाद. बेबसों मजबूरों मिस्कीनों गदा सबके लिए, बेबसों मजबूरों मिस्कीनों गदा सबके लिए जग में आए हैं मोहम्मद मुस्तफा सबके लिए. बेबसों मजबूरों मिस्कीनों गदा सबके लिए रहमतुल आलमीन जुज़ आपके कोई नहीं. रहमतुल आलमीन जुज़ आपके कोई नहीं. मिस्कीनों मजबूरों गदा सबके लिए सिर्फ अपने ही नहीं बेगाने भी हैं फैज़ याब. खैरियत की आपने मांगी दुआ सबके लिए. बेबसों मजबूरों मिस्कीनों गदा सबके लिए जैसी होती
मेरा दीपो मेरे गुलशन को सलामत रखना, मेरे मौला मेरे सोस्ता को सलामत रखना। ನನ್ನ ದೀಪೋ ನನ್ನ ತೋಟಕ್ಕೆ ಜೀವಂತ ಇಡಬೇಕು, ನನ್ನ ಪ್ರಭು ನನ್ನ ಸಂಸ್ಥಾಗೆ ನಮಗೆಲ್ಲರಿಗೂ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಈ ದಿನಾಚರಣೆಯ ಅಂಗವಾಗಿ ನಮಗೆಲ್ಲರಿಗೂ ನಾನು ಮೊಟ್ಟ ಮೊದಲನೇದಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಇಂದಿನ ಈ ಶುಭ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಕುಮಾರ್ ಸಾಹೇಬ್ರೆ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಕಾರ್ಮಿಕ ಸಂಘಟನೆಯ ಮುಖಂಡರೇ ಹಾಗೂ ನಮ್ಮ ಘಟಕದ ಎಲ್ಲ ಆಡಳಿತ ಸಿಬ್ಬಂದಿಯವರೇ, ಇಷ್ಟೇ ಅಲ್ಲದೆ ಬೇರೆ ಬೇರೆ ಘಟಕಗಳಿಂದ ಆಗಮಿಸಿರುವಂಥ ಎಲ್ಲ ನನ್ನ ಸಹೋದರ ಮಿತ್ರರೇ ಹಾಗೂ ನಮ್ಮ ಘಟಕದ ಎಲ್ಲ ಅಕ್ಕ ತಂಗಿಯರೇ ಹಾಗೂ ಅಣ್ಣ ತಮ್ಮಂದಿರೇ, ಈಗಾಗಲೇ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ತಮಗೆಲ್ಲರಿಗೂ ಕೂಡ ಅತಿ ಮನದಟ್ಟಾಗುವಂತೆ ನಮ್ಮ ಘಟಕದ ಮೇಡಮರಾಗಲಿ ಚಪ್ಪರವರಾಗಲಿ ಕುಮಾರ್ ಸಾಹೇಬರು ತಮಗೆಲ್ಲರಿಗೂ ಮನಮುಟ್ಟುವಂತೆ ತಿಳಿಸಿ ಹೇಳಿದ್ದಾರೆ. ಇಂದಿನ ಈ ಶುಭ ಸಮಾರಂಭದಂದು ಈ ಮೊಹಮ್ಮದ್ ಪೈಗಂಬರ್ ಅವರ ದಿನಾಚರಣೆ ನಾನು ಸತತ 14 ವರ್ಷಗಳಿಂದ ನೋಡ್ತಾ ಇದ್ದೇನೆ. ಅತಿ ವಿಜೃಂಭಣೆಯಿಂದ ಅತಿ ವೈಭವದಿಂದ ಆಯೋಜಿಸಿರುವಂಥ ಎಲ್ಲ ನನ್ನ ಆಯೋಜಕರಿಗೂ ನಾನು ತುಂಬ ನಡೆಸ್ತಾ. ಯಾಕಂದರೆ ಈ ಒಂದು ಹಬ್ಬಗಳನ್ನು ಆಚರಣೆ ಮಾಡುವುದು ಎಲ್ಲರೂ ಸಾಮರಸ್ಯದಿಂದ ಇರಲು, ತಮ್ಮೆಲ್ಲರಲ್ಲಿ ಇರುವಂಥ ಒಂದು ಏನು ಮನಸ್ತಾಪ ಒಂದು ಏನೇ ತೊಂದರೆಗಳಿದ್ದರೆ ಈ ಒಂದು ಸಂದರ್ಭದಲ್ಲಿ ಹೋಗಲಾಗ್ತಾರೆ. ಅದಕ್ಕಾಗಿ ಎಲ್ಲ ಒಂದು ಭಾಗವಹಿಸಿರುವಂಥ ಎಲ್ಲರಿಗೂ ನಾನು ಒಂದು ಮಾತು ಹೇಳಬಯಸ್ತೇನೆಂದರೆ, ನಾವು ದೇಶಾದ್ಯಂತ ಸಾಕಷ್ಟು ಆಚರಣೆಗಳನ್ನು ದಿನಾಚರಣೆಗಳನ್ನು ಹಾಗೂ ಮಹಾನ್ ವ್ಯಕ್ತಿಗಳ ಒಂದು ದಿನಾಚರಣೆಯನ್ನು ಸಾಧು ಸಂತರ ಒಂದು ನಾವು ನೋಡ್ತಾ ಇದ್ದೀವಿ. ಸುಮಾರು ನಮ್ಮಲ್ಲಿ 35-36 ಜನರ ಒಂದು ಈ ಸಾಧು ಸಂತರಲ್ಲಿ ಮಹಾತ್ಮರಲ್ಲಿ ಎಲ್ಲರ ಒಂದು ದಿನಾಚರಣೆ ರಚನೆ ಮಾಡ್ತೀವಿ. ಅಷ್ಟೇ ಅಲ್ಲ, ಈ ಸಂತ ಸೂಫಿಗಳು ಮೌಲ್ಯಗಳು ಹಾಗೂ ಈ ನಮ್ಮ ಸಾಧು ಸಂತರ ಒಂದು ದಿನಾಚರಣೆ ಒಂದು ಭಾಗ ಏನೆಂದರೆ, ಈ ಒಂದು ಭೂಮಿಯ ಮೇಲೆ ಜನಿಸಿರುವಂಥ ಪ್ರತಿಯೊಬ್ಬರೂ ಕೂಡ ಈ ಒಂದು ಮಾನವೀಯ ಮೌಲ್ಯಗಳನ್ನು ಯಾರಿಗೂ ಯಾವುದೇ ತೊಂದರೆ ಆಗದಂತೆ ಒಂದು ಶಾಂತಿ ಸಂದೇಶವನ್ನು ಸಾರುವಂಥ ಒಂದು ಮನೋಭಾವವನ್ನು ಹೊಂದಿ ತಾವೆಲ್ಲರೂ ಕೂಡ ನೋಡ್ರಿ, ಇಂದಿನ ಒಂದು ಜನ್ಮದಲ್ಲಿ ನಾವು ಏನೇ ಆಗಿದ್ದರೂ ಕೂಡ ಇಂದಿನ ಒಂದು ಜನ್ಮದಲ್ಲಿ ನಾವು ನಡೆಯುವಂಥ ದಾರಿ ಸುಗಮವಾಗಿರಬೇಕು, ಎಲ್ಲರಲ್ಲಿಯೂ ಕೂಡ ಒಂದು ಆತ್ಮೀಯ ಒಂದು ಮನೋಭಾವ ಬರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಮೊಹಮ್ಮದ್ ಪೈಗಂಬರ್ ಅವರು ಜಗತ್ತಿಗೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ಇಸ್ಲಾಂ ಧರ್ಮದ ಪ್ರಚಾರಕರಾಗಿ, ಅಷ್ಟೇ ಅಲ್ಲ ಎಲ್ಲ ಧರ್ಮದಲ್ಲಿಯೂ ಕೂಡ ದೇವರು ಒಪ್ಪನೆ ನಾಮ ಹಲವು ಅವರವರ ಒಂದು ಆಚರಣೆಗೆ ಅವರ ಒಂದು ಧರ್ಮಕ್ಕೆ ಅನುಗುಣವಾಗಿ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಕೂಡ ನಾನು ತಮಗೆಲ್ಲರಿಗೂ ತಿಳಿಯಬಯಸುವುದಂದರೆ, ಈ ಒಂದು ಈಗಾಗಲೇ ಬಹಳಷ್ಟು ಹೇಳಿದಾಗ ನಾವು ಮೊಹಮ್ಮದ್ ಪೈಗಂಬರ್ ಹೆಚ್ಚಿಗೆ ಹೇಳಲು ಬಯಸೋದಿಲ್ಲ. ಈಗಾಗಲೇ ನಮ್ಮ ಒಂದು ವಿಭಾಗ ತಾವೆಲ್ಲರೂ ನಮ್ಮ ವಿಭಾಗದಲ್ಲಿ ಅತಿ ಒಂದು ನಿಷ್ಠೆಯಿಂದ, ಯಾಕಂದರೆ ಈ ಶಕ್ತಿ ಯೋಜನೆ ತಂದ ಮೇಲೆ ಬಸ್ಸಿನಲ್ಲಿ ಕರ್ತವ್ಯ ನಿರ್ವಹಿಸಲು ಅಷ್ಟೊಂದು ಸುಲಭವಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಚಾಲಕರಾಗಲಿ ನಿರ್ವಾಹಕರಾಗಲಿ ಇವತ್ತಿನ 100 ಕ್ರಮ ಬರ್ತಾ ಇದೆ, ನಿಮ್ಮ ಬಸ್ ಅಲ್ಲಿಟ್ಟಿಲ್ಲ, ನಿಮ್ಮ ಬಸ್ ಇಲ್ಲಿಟ್ಟಿಲ್ಲ, ಬಹಳಷ್ಟು ಕಂಪ್ಲೇಂಟ್ ಬರ್ತಾ ಇವೆ. ನಮ್ಮವರಿಗೆ ಅಲ್ಲಿ ನಿಲ್ಲಿಸುವಂಥ ಉದ್ದೇಶ ಇಲ್ಲ, ಯಾಕಂದರೆ ಬಸ್ಸಿನಲ್ಲಿ 10 ಕಾಯಿಗಳು ಕೂಡ ಜಾಗ ಇಲ್ಲ. ಆದರೆ ಕೂಡ ಈ ಒಂದು ಸಂದರ್ಭದಲ್ಲಿ ನನ್ನ ಎಲ್ಲ ಆತ್ಮೀಯ ಚಾಲನಾ ಸಿಬ್ಬಂದಿಗಳು, ನಿರ್ವಾಹಕ ಸಿಬ್ಬಂದಿಗಳು ತಮ್ಮ ಒಂದು ಜೀವನವನ್ನು ಮುಡುಪಾಗಿಟ್ಟು ಜನರ ಮಧ್ಯದಲ್ಲಿ ನುಗ್ಗಿ ಟಿಕೆಟ್ ಕೊಡ್ತಾರೆ. ಅದೊಂದು ದೊಡ್ಡ ಸಾಹಸ ಅಂತ ಹೇಳ್ತಾ ಇದ್ದಾರೆ. ಮೊಹಮ್ಮದ್ ಪೈಗಂಬರ್ ಅವರೊಂದು
ಅವರ ಒಂದು ಹಾಕಿಕೊಟ್ಟಂಥ ಮಾರ್ಗ, ಸಂತ ಸೂತ್ರಗಳು ನಡೆದಂಥ ಒಂದು ದಾರಿ, ನಾವೆಲ್ಲರೂ ಇಂದು ಅದನ್ನು ಅನುಸರಿಸಿಕೊಂಡು ಹೋಗೋಣ. ಯಾಕಂದ್ರೆ ಈ ಒಂದು ಜಗತ್ತಿಗೆ ಬಂದಂಥ ನಮ್ಮೆಲ್ಲರ ಒಂದು ಜನ್ಮ ಇದೆ, ಮಾನವ ಜನ್ಮ, ಇದು ಬಹು ದೊಡ್ಡ ಜನ್ಮ. ಇಲ್ಲಿ ಹುಟ್ಟಿರುವಂಥವರು ನಾವೆಲ್ಲರೂ ಕೂಡ ಒಂದು ಸಂದೇಶವನ್ನು ಏನು ಸಾಧಕಂದ್ರೆ, ನಾವು ನಮ್ಮ ಕೆಲಸವನ್ನು ತನ್ನ ಒಳ ಧನಗಳನ್ನು ಅರ್ಪಿಸಿ ನಾವು ಇವತ್ತು ದುಡಿಬೇಕಾಗಿದೆ. ಅದಕ್ಕಾಗಿ ಇಂದಿನ ದಿನ ತಮಗೆಲ್ಲರೂ ಕೂಡ ನಾನು ಒಂದು ಈ ಅಪಘಾತದ ಬಗ್ಗೆ ತಿಳಿಬಯಸಿದ್ರೆ, ಮೊನ್ನೆ ಮಾನ್ವಿ ಆಕ್ಸಿಡೆಂಟ್ ಆಯಿತು. ಒಬ್ಬ ಮಗುವಿನ 2 ಕಾಲು ಕಟ್ಟಾದು, ಇನ್ನೂ 3 ಜನ ಮಕ್ಕಳು ಒಂದೊಂದು ಕಾಲು ಕಟ್ಟಾದು, ಸುಮಾರು 18 ಜನ ಅದರಲ್ಲಿ ಗಂಭೀರವಾಗಿ ಗಾಯಗೊಂಡರು. ಆ ಒಂದು ಸಂದರ್ಭ ನೆನೆಸಿದ್ರೆ ನಮ್ಮ ಕಣ್ಣಾಗಿ ನೀರು ಬರ್ತಾ ಇದೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಮುಂಬರುವ ದಿನಗಳಲ್ಲಿ ಒಂದು ಪಬ್ಲಿಕ್ ಕರ್ತವ್ಯವಿದ್ದರೂ ಕೂಡ ಹೆಚ್ಚಿನ ಶ್ರದ್ಧೆ ವಹಿಸಿ ಒಂದು ಕರ್ತವ್ಯ ನಡೆಸಬೇಕು. ಯಾವುದೇ ಅಪಘಾತ ಮಾಡದೆ ಒಂದು ಸಂಸ್ಥೆಯಲ್ಲಿ ಈಗಾಗಲೇ ತಾವು ಅತಿ ನಿಷ್ಠೆಯಿಂದ ಸಂಸ್ಥೆಯಲ್ಲಿ ಕರ್ತವ್ಯ ನಡೆಸುತ್ತಿದ್ದೀರಿ. ತಮ್ಮ ನಿಷ್ಠೆ ಇದೇ ರೀತಿ ಸಂಸ್ಥೆಯಲ್ಲಿ ಮುಂದುವರಿಯಲಿ. ಈ ನಮ್ಮ ಭಗವಾನರು ಹಾಕಿಕೊಟ್ಟಂಥ ಸಂತ ಶೇಷಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ ಅಂತ ಈ ಸಂದರ್ಭದಲ್ಲಿ ಆಶಿಸುತ್ತಾ, ಇಂದಿನ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಮಾನ್ಯ ಘಟಕ ವ್ಯವಸ್ಥಾಪಕರಿಗೆ. ಈ ಹಬ್ಬದ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ನೌಕರರ ಸಂಘದ ಮುಖಂಡರುಗಳೇ ಹಾಗೂ ತಾಂತ್ರಿಕ ಮೇಲ್ವಿಚಾರಕರೇ, ಸಿಬ್ಬಂದಿ ಮೇಲ್ವಿಚಾರಕರೇ ಹಾಗೂ ಎಲ್ಲ ಹಿರಿಯರೇ ಹಾಗೂ ಎಲ್ಲ ಚಾಲನಾ ಸಿಬ್ಬಂದಿಯವರು, ತಾಂತ್ರಿಕ ಸಿಬ್ಬಂದಿಯವರು ಹಾಗೂ ಎಲ್ಲ ನನ್ನ ಅಕ್ಕ ತಂಗಿಯರು, ಇವತ್ತಿನ ದಿವಸ ವಿಶ್ವದೆಲ್ಲೆಡೆ ಒಂದು ಹಬ್ಬದ ವಾತಾವರಣ. ಯಾವುದಾದರೂ ಒಂದು ವ್ಯಕ್ತಿಗತವಾಗಿ ಹಬ್ಬವನ್ನು ಆಚರಣೆ ಮಾಡುವುದಾಗಿದ್ದರೆ ಅದು ಮೊಹಮ್ಮದ್ ಪೈಗಂಬರವರ ಒಂದು ವ್ಯಕ್ತಿಗತ ಹಬ್ಬ. ವಿಶ್ವದಾದ್ಯಂತ ಆಚರಣೆ ಮಾಡುವ ಅತಿ ದೊಡ್ಡ ಹಬ್ಬ ಅಂತ ಹೇಳೋಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಮತ್ತು ಈ ಒಂದು ಘಟಕದಲ್ಲಿ ಎಲ್ಲ ಸಮುದಾಯದವರು ಸಾಮರಸ್ಯದಿಂದ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡುವುದು, ಈ ಒಂದು ಆಚರಣೆಯಲ್ಲಿ ಪಾಲ್ಗೊಂಡಂತಹ ಈ ಒಂದು ಸುಸಂದರ್ಭ ನನಗೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಮತ್ತು ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಭಾಳ ನಾನು ಪುಣ್ಯವಂತೂ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅತಿ ಕಡಿಮೆ ವಯಸ್ಸಿನಲ್ಲಿ ಒಂದು ವಿಶ್ವಕ್ಕೆ ಧರ್ಮವನ್ನು ಯಾರಾದರೂ ಪ್ರಚಾರ ಮಾಡಿದವರಾಗಿದ್ದರೆಂದರೆ ಇವರು ಮೊಹಮ್ಮದ್ ಪೈಗಂಬರವರು. ಇವರನ್ನು ಬಿಟ್ಟರೆ ಕೇವಲ 32 ವರ್ಷದ ಆದಿಶಂಕರಾಚಾರ್ಯರು ಹಾಗೂ 39 ವರ್ಷದವರಿದ್ದಾಗ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ವಾಮಿ ವಿವೇಕಾನಂದವರು. ಈ ಒಂದು ಕಡಿಮೆ ಕೇವಲ 20-25 ವರ್ಷದಲ್ಲಿ ಇಡೀ ವಿಶ್ವಕ್ಕೆ ಒಂದು ಮಾರ್ಗದರ್ಶಕರಾದಂಥವರು. ಸುಮಾರು 200ರಿಂದ 200 ಕೋಟಿ ಜನಾಂಗಕ್ಕೆ ಇವರು ಒಂದು ಮಾರ್ಗದರ್ಶಕರಾಗಿದ್ದಾರೆ. ಹೀಗಾಗಿ ಇವರು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೂರ್ತಿ ಪೂಜೆಯನ್ನು ನಂಬುತ್ತಿರಲಿಲ್ಲ. ಏನಾದರೂ ಮೂರ್ತಿ ಪೂಜೆಯನ್ನು ವಿರೋಧಿಸುವವರಲ್ಲಿ 12ನೇ ಶತಮಾನದ ಅಣ್ಣ ಬಸವಣ್ಣ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಆಗಲೇ ನಾನು ಘಟಕವೊಂದರಲ್ಲಿ ಹೇಳಿದ್ದೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಕಾಶಿ ಕೇದಾರ ಗೋಕರ್ಣದಲ್ಲಿರುವಂಥ ದೇವರಲ್ಲ, ತನ್ನನ್ನು ತಾನು ಅರಿದೊಡೆ ಮಾತ್ರ ತಾನೇ ದೇವರಂತ ಹೇಳಿದ್ದಾರೆ. ಅದಕ್ಕಾಗಿ ಬಸವಣ್ಣನವರು ಹೇಳುವಾಗೆ ದೇವರೊಬ್ಬ ನಾಮ ಹಲವು ಅಂತ ಹೇಳಿದ್ದಾರೆ. 2-3 ದೇವರೆಂದು ಒಪ್ಪಿಸಿ ಮಾತನಾಡಬೇಡ, ದೇವರು ಒಬ್ಬರೇ ಕಾಣಿರುವ ಸತ್ಯದೇವ ಕೂಡಲ ಸಂಗಮ ದೇವ ಅಂತ ಸಹಿತ ಅಣ್ಣ ಬಸವಣ್ಣನವರು ಹೇಳಿದ್ದು ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ. ಹೀಗಾಗಿ ಮೊದಲು ನಾವು ಮಾನವರಾಗಬೇಕು. ಅವರು ಮೇಲು ಕೀಳು ಕರಿಯ ಬಿಳಿಯ ಎನ್ನದೇ ಜಗತ್ತಿಗೆ ಒಂದು ಶಾಂತಿಯ ಸಂದೇಶವನ್ನು ಕಳಿಸಿದವರು ನಮ್ಮ ಮೊಹಮ್ಮದ್ ಪೈಗಂಬರವರು. ಹೀಗಾಗಿ ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಮ್ಮ ಮನೆ ಮಗನೇ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತೇಳಿ ಬಸವಣ್ಣನವರು ಹೇಳಿದ ಹಾಗೆ ತಾವು ಬಹಳಷ್ಟು ಮಾನ್ಯವಾಗಿ ನಮ್ಮ ನಾಯಕರು ಮಾತಾಡಿದ್ದಾರೆ. ಹಾಗೂ ನಮ್ಮ ಮಣಿಯಾರವರು ಬಹಳಷ್ಟು ಅವರ ಬಾಲ್ಯ ಜೀವನದ ಬಗ್ಗೆ ಕೂಡ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಯಾವಾಗಲೂ ನಾವು ಜ್ಞಾನದಿಂದ ಅಹಂಕಾರವನ್ನು ತೋರಿಸಿದರೆ ಅದು ವಿಷಯ ಆಗ್ತದೆ. ಜ್ಞಾನದಿಂದ ನಾವು ವಿನಯವನ್ನು
ತೋರಿಸಿದರೆ ಅದು ಅಮೃತ ಆಗ್ತದೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಹೀಗಾಗಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ಮೊನ್ನೆ ತಮಗೆಲ್ಲರೂ ಗೊತ್ತಿರೋ ಹಾಗೆ ಮಾನ್ಯ ಘಟಕದ ಬಸ್ಸು ಬಹಳಷ್ಟೊಂದು ಭೀಕರ ಅಪಘಾತವನ್ನು ಮಾಡಿದ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಸುಮಾರು 2 ಮಕ್ಕಳ ದುರ್ಮರಣ, ಸುಮಾರು 10 ರಿಂದ 12 ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯಗೊಂಡರು. ಹೀಗಾಗಿ ತಮ್ಮೆಲ್ಲರಿಗೆ ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದ್ರೆ, ಸಿಟಿ ಲಿಮಿಟ್ನಲ್ಲಿ ತಾವು ಯಾರು ವೇಗವಾಗಿ ಚಾಲನೆ ಮಾಡಬಾರ್ದು. ಎಸ್ಪೆಷಲಿ ಇದು ನಗರ ಸಾರಿಗೆ ಇರುವುದರಿಂದ ನಗರದಲ್ಲಿ ಅತಿ ವೇಗದಿಂದ ನೀವು ಕಾರ್ಯಾಚರಣೆ ಮಾಡೋದ್ರಿಂದ ಅಪಘಾತಗಳಾಗ್ತವೆ. ಅದಕ್ಕಾಗಿ ದಯವಿಟ್ಟು ಸಿಟಿ ಲಿಮಿಟ್ನಲ್ಲಿ ಕೇವಲ 20 ರಿಂದ 30 ವೇಗದಲ್ಲಿ ಮಾತ್ರ ತಾವು ಬಸ್ಸನ್ನು ಕಾರ್ಯಾಚರಣೆ ಮಾಡಬೇಕು. ಇನ್ನು ಪೂರ್ವದಲ್ಲಿ ನಾವು ನಿಗದಿತ ಏನೊಂದು ವೇಗದ ಮಿತಿ ಇದೆ 75ರಿಂದ 80ರವರೆಗೆ ತಾವೆಲ್ಲರೂ ಬಸ್ಸನ್ನು ಓಡಿಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಇದರಿಂದ ಅಪಘಾತದಿಂದ ಆಗುವ ಹಾನಿಗಳು ತಮ್ಮೆಲ್ಲರಿಗೆ ಗೊತ್ತಿದೆ ನಾನು ಭಾವಿಸಿದ್ದೇನೆ. ಇನ್ನೂ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಲು ಇಷ್ಟಪಡ್ತೇನೆ. ಯಾವಾದರೂ ಮೇಜರ್ ಉಂಟಾದರೆ ಕೈಗಳು ಕಾಲುಗಳು ಏನಾದರೂ ಕಳೆದುಕೊಂಡ್ರೆ 10 ರಿಂದ 15 ಲಕ್ಷ ನಮ್ಮ ಸಂಸ್ಥೆಗೆ ಭಾರ ಆಗ್ತದೆ. ಜೀವ ಹೋದರೆ 30 ರಿಂದ 35 ಲಕ್ಷ 40 ಲಕ್ಷದವರೆಗೆ ನಾವೇನು ಕಷ್ಟಪಟ್ಟು ಬೆವರು ಸುರಿಸಿ ಏನು ನಾವು ದುಡಿತೀವಿ ಅದು ಆಕ್ಸಿಡೆಂಟ್ ಪಾಲಾಗಿ ಹೋಗ್ತದೆ. ಮತ್ತು 6 ತಿಂಗಳವರೆಗೆ ನಿಮ್ಮ ಲೈಸೆನ್ಸ್ ಕೂಡ ಆಟೋಗಳು ಜಪ್ತಿ ಮಾಡ್ತಾ ಇದ್ದಾರೆ ಈಗ. ಹೀಗಾಗಿ ಜಪ್ತಿ ಮಾಡೋದ್ರಿಂದ ನಿಮಗೆ ಕರ್ತವ್ಯ ನಿರ್ವಹಿಸಲು ಆಗೋದಿಲ್ಲ. ಹೀಗಾಗಿ ಅದರಿಂದ ನಿಮ್ಮ ವೈಯಕ್ತಿಕ ಜೀವನ ಸಹಿತ ಸಂಕಷ್ಟಕ್ಕೆ ನೀರು ಮಾಡಿಕೊಡ್ತದೆ. ಅದಕ್ಕಾಗಿ ಈ ಮೊನ್ನೆ ಒಂದು ಅಪಘಾತದಿಂದ ನಮ್ಮ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಒಂದು ಸ್ವಲ್ಪ ಮುಜುಗರಕ್ಕೆ ಈಡಾಗಿದೆ. ಯಾಕಂತಂದರೆ ಒಂದು ಭೀಕರ ಅಪಘಾತ ಅಂದರೆ ಸಾರಿಗೆ ಮಂತ್ರಿಗಳಿಂದ ಮುಖ್ಯಮಂತ್ರಿಗಳಿಂದ ಸಹಿತ ಆ ಒಂದು ಅಪಘಾತದ ಬಗ್ಗೆ ವಿವರವನ್ನು ಕೇಳಿದೆ. ಹೀಗಾಗಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾಗಲಿ ಅಥವಾ ಮುಖ್ಯ ಸಂಚಾರ ವ್ಯವಸ್ಥಾಪಕರಾಗಲಿ ಇನ್ನಿತರಿಗೆ ಸ್ವಲ್ಪ ಅದರಿಂದ ನೋವಾಯಿತು. ಅದಕ್ಕಾಗಿ ದಯವಿಟ್ಟು ತಾವು ಯಾವುದೇ ಒಂದು ಅಪಘಾತವಾಗದೆ ಒಂದು ಚಾಲನೆ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೆ ವಿನಂತಿ ಮಾಡಬೇಕು. ಇವತ್ತು ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಸಮಸ್ತ ಘಟಕ ಇವರ ಎಲ್ಲ ಸಿಬ್ಬಂದಿಗಳಿಗೆ ಅಭಿನಂದಿಸುವ ನಾನು ಮಾಡ್ತೀನಿ. ಧನ್ಯವಾದಗಳು. ಘಟಕ 3ರಲ್ಲಿ ಇಂದು ಈ ಮಿಲಾದ್ ನಬಿ ಪ್ರಯುಕ್ತ ಎಲ್ಲರಿಗೂ ಮೊಹಮ್ಮದ್ ಪೈಗಂಬರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು ಪ್ರತಿಯೊಬ್ಬರಿಗೂ. ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ನೆಚ್ಚಿನ ಚೈತನ್ಯದ ಚಿಲುಮೆಯಾಗಿರುವ ಕಾಯ್ಕೊಳಿಕೆಯಾಗಿರುವ ಘಟಕ ವ್ಯವಸ್ಥಾಪಕರಿಗೆ ಪ್ರಪ್ರಥಮವಾಗಿ ನನ್ನ ವಂದನೆಗಳು ಹಾಗೂ ಈ ಸಮಾರಂಭಕ್ಕೆ ಆಗಮಿಸಿರುವ ಅತಿಥಿಯಾಗಿ ಆಗಮಿಸಿರುವ ಶ್ರೀ ಸದಾ ಸಾಹೇಬರಿಗೂ ಸಹ ನನ್ನ ವಂದನೆಗಳು. ಅದೇ ತೆರನಾಗಿ ಈ ಸಮಾರಂಭಕ್ಕೆ ಅವರಿವರನ್ನದೇ ಎಲ್ಲ ಸಂಘಟನೆಗಳಿಂದ ಆಗಮಿಸಿರುವ ಪದಾಧಿಕಾರಿಗಳಿಗೂ ಸಹ ನನ್ನ ಹೃದಯಪೂರ್ವಕ ವಂದನೆಗಳು ಹಾಗೂ ನನ್ನ ಘಟಕದ ಅಧಿಕಾರಿ ವರ್ಗದವರಿಗೂ ಸಹ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನು ಹೇಳಲು ಇಚ್ಛಪಡ್ತೀನಿ. ಧರ್ಮೋ ರಕ್ಷತಿ ರಕ್ಷಿತಃ, अल्लाह तुम हो, ईश्वर तुम हो, तुम्ही हो राम रही, तुम्ही हो राम रही. ಯಾವುದೇ ಧರ್ಮವೂ ಸಹ ಯಾರಿಗೂ ಸಹ ಸ್ನೇಹ, ಪ್ರೀತಿ, ವಿಶ್ವಾಸ, ಸಹಿಷ್ಣುತೆ ಇದು ಒಂದೇ ತಾತ್ಪರ್ಯವನ್ನು ಕಲಿಸುತ್ತೆ. ಮೊಹಮ್ಮದ್ ಪೈಗಂಬರರು ಸಹ 570ರಲ್ಲಿ ಜನಿಸಿ ಇದರ ಬಗ್ಗೆ ಈಗಾಗಲೇ ನಮ್ಮ ಮನ್ಯಾರ್ ಸರ್ ಅವರು ಹಾಗೂ ನಮ್ಮ ಚಪ್ಪದನ್ ಸರ್ ಅವರು ಸಹ ತುಂಬಾ ವಿವರವಾಗಿ ಹೇಳಿದ್ದಾರೆ. ಆದರೆ ಮಹಾಮಾನವತಾವಾದಿಯಾಗಿ ತಮ್ಮ ಮಾನವತೆಯನ್ನು ಯಾವ ರೀತಿ ಜನರಲ್ಲಿ ಅವರು ಪ್ರಸ್ತುತಪಡಿಸಿದ್ರು ಅನ್ನೋದಕ್ಕೆ ಒಂದೆರಡು ಉದಾಹರಣೆಗಳನ್ನು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆವಾಗಿನ ಕಾಲದಲ್ಲಿ ಧರ್ಮವಿರುವುದು ಸಹ ತುಂಬ ಕೆಲವು ಜನರು ಇಷ್ಟಪಡ್ತಾರೆ, ಕೆಲವು ಜನ ಇಷ್ಟಪಡಲ್ಲ. ಅವ್ರು ತುಂಬ ಒಳ್ಳೆ ಕೆಲಸವನ್ನು ಮಾಡಕ್ಕೆ ಮುಂದುವರಿತಾ ಇದ್ರೆ ಹಿಂದೊಂದು ಬಂಡುಕೋರರ ಸಂಘ ಅವರನ್ನ ಹಿಂದೆಳಿಕೆ ಪ್ರಯತ್ನ ಪಡ್ತಾನೆ ಇರುತ್ತೆ. ಅದೇ ತೆರನಾಗಿ ಒಂದು ದಿನ ಮೊಹಮ್ಮದ್ ಪೈಗಂಬರನ್ನು ಒಬ್ಬಳು ಮಹಿಳೆ ಅವರು ತುಂಬ ಹೆಸರುವಾಸಿ ಆಗ್ತಾರೆ. ಯಾವಾಗ ಅವರು ಬ್ರೆಜಿಲ್ನಿಂದ ಸಂದೇಶಗಳನ್ನು ಪಡಿತಾರೆ, ಸಂದೇಶಗಳನ್ನು ಎಲ್ಲರೂ ನಮ್ಮ ಮಾನವತಾವಾದಿಗಳಿಗೆ ಪ್ರಚುರಪಡಿಸ್ತಿರ್ತಾರಲ್ಲ, ಅವಾಗೊಬ್ಬಳು ಮಹಿಳೆ ಯೋಚನೆ ಮಾಡಿದಾಗ ಇಷ್ಟೊಂದು ಜನಪ್ರಿಯ ಆಗಿದ್ದಾರೆ ಈ ಮೊಹಮ್ಮದ್ರು, ಇವರಿಗೆ ನಾನು ಪರೀಕ್ಷೆ ಒಳಪಡಿಸ್ಬೇಕು
ನೋಡ್ಬೇಕಲ್ಲ, ಎಷ್ಟು ಸೈಜ್ನಲ್ಲಿ ಇದ್ದಾರೆ ಅಂತ ನೋಡ್ಬೇಕಂತ ಅವಳು ಪರೀಕ್ಷೆ ಮಾಡೋಕ್ಕೆ ವಿಚಾರ ಮಾಡ್ತಾಳೆ. ಅವಳ ಮನೆ ಮಂದಿ ಮೇಲೆ ಇರುತ್ತೆ. ದಿನ ಮೊಹಮ್ಮದ್ ಪೈಗಂಬರು ಅವ್ರ ಮನೆ ಮುಂದೆ ಹಾಗೆ ಹೋಗ್ತಾ ಇರ್ತಾರೆ. ಅವಾಗ ಅವಳು ಏನು ಮಾಡ್ತಾಳೆ, ಮಂದಿ ಮೇಲಿಂದ ಹೋಗ್ಬೇಕಾದ್ರೆ ತನ್ನ ಮನೆಯಲ್ಲಿರೋ ಎಲ್ಲ ಏನಿರುತ್ತೆ ಕಸ ಕಟ್ಟಿ ಎಲ್ಲ ಅವ್ರ ಮೇಲೆ ಸುರಿತಾರೆ. ಸುರಿದ ತಕ್ಷಣ ಅವರು ಒಂದು ಮಾತಂದ್ರೆ ಮೇಲೆ ನೋಡ್ಬಿಟ್ಟು ಮುಗುಳ್ನನ್ನು ಮುಂದೆ ಹೋಗ್ತಾರೆ. ಹೀಗೆ ಒಂದಿನ ಆಗುತ್ತೆ, 2 ದಿನ ಆಗುತ್ತೆ, ವಾರ ಆಗುತ್ತೆ, ತಿಂಗಳಾಗುತ್ತೆ. ಕೊನೆಗೆ ಒಂದಿನ ಮೊನ್ನೆ ದಿನ ಹೀಗೆ ಕಸ ಸುರಿತಾನೆ ಇರ್ತಾಳೆ. ಅವಾಗ ಹೀಗೆ ಮೇಲೆತ್ತಿ ಮೊಹಮ್ಮದ್ರು ಕತ್ತೆತ್ತಿ ನೋಡ್ತಾರೆ, ಮಹಿಳೆ ಕಾಣಿಸಲ್ಲ. ಆಮೇಲೆ ಇವತ್ತು ಅವ್ರು ಯೋಚನೆ ಮಾಡ್ತಾರೆ, ಏನಕ್ಕೆ ಇವತ್ತು ಮಹಿಳೆ ನನ್ನ ಮೇಲೆ ಕಸ ಚೆಲ್ಲಿಲ್ಲ, ಇವತ್ತು ಏನಾಗಿರ್ಬೋದು, ಆರೋಗ್ಯ ಕ್ಷೀಣಿಸಬಹುದಾ ಅಥವಾ ಇನ್ನೇನಾದರೂ ಅವರಿಗೆ ಅನಾರೋಗ್ಯ ಪೀಡಿತರಾಗಿರ್ಬೋದಾ? ಸರಿ ಅಂತ ಹೇಳಿ ಮಹಡಿ ಮೇಲೆ ಹತ್ತು ಬರ್ತಾರೆ. ಹತ್ತು ಬಂದು ಅವರು ಸೌಜನ್ಯದಿಂದ ಬಾಗಿಲನ್ನು ತಟ್ತಾರೆ. ಆವಾಗ ಒಳಗಡೆಯಿಂದ ಒಂದು ಕ್ಷೀಣವಾದ ಸ್ವರ ಕೇಳ್ತದೆ. ಇಲ್ಲ, ಇವತ್ತು ನಾನಿವತ್ತು ನಿಮ್ಮ ಜೊತೆ ಜಗಳಕ್ಕೂ ಸಹ ನಿಲ್ಲಕ್ಕೆ ನಾನು ನಿತ್ರಾಣಳಾಗಿದ್ದೀನಿ. ನನ್ನ ಹತ್ರ ನಿಮ್ಮ ಹತ್ರ ಮಾತಾಡೋಕ್ಕೂ ಸಹ ಚೈತನ್ಯ ಇಲ್ಲ. ಮಹನೀಯರೇ, ಇವತ್ತು ನೀವು ಹೊರಟೋಗ್ಬೋದು ಅಂತ ಆ ಮಹಿಳೆ ಹೇಳ್ತಾರೆ. ಆದರೆ ಅವರು ಮಹನೀಯರು ಅಂತಾರೆ, ಅಲ್ಲಮ್ಮ, ನೀನು ಇಷ್ಟು ಈ ದಯನೀಯ ಸ್ಥಿತಿಯಲ್ಲಿಲ್ಲ, ನೀನು ಎದ್ದು ಒಂದು ಪುಟಕ್ಕೂ ನೀರು ಕುಡಿಯೋ ಸ್ಥಿತಿಯಲ್ಲೂ ಇಲ್ಲ, ಅಂಥದ್ರಲ್ಲಿ ನಿನ್ನನ್ನು ಬಿಟ್ಟು ಹೋಗ್ತಾನೆ ಹೆಂಗೆ ಸಾಧ್ಯ ಇದೆ, ನಾನು ನಿನ್ನ ಸೇವೆ ಮಾಡ್ತೀನಿ ಅಂತ ಹೇಳಿ ಅವರು ಮಹನೀಯರಾದ ಮೊಹಮ್ಮದ್ರು ಆ ಮಹಿಳೆಯ ಸೇವೆ ಮಾಡಿ ಅವಳು ಪುನಶ್ಚೇತನಗೊಳ್ಳುವವರೆಗೂ ಅವಳ ಸೇವೆ ಮಾಡಿದ್ದಕ್ಕೆ ಇದೊಂದು ಮಹಿಳೆಯರಿಗೆ ಮಾರ್ಗದರ್ಶನವಾದ ಒಂದು ಒಳ್ಳೆಯ ಉದಾಹರಣೆ. ಅವರು ಎಷ್ಟು ಸಹಿಷ್ಣುತೆ, ಪ್ರೀತಿ, ವಿಶ್ವಾಸದಿಂದ ಇದ್ರು ಅನ್ನೋದಕ್ಕೆ. ಅದೇ ಚೆನ್ನಾಗಿ ಇನ್ನೊಬ್ರು ಇರ್ತಾರೆ, ಅವಾಗೆಲ್ಲನೂ 570 ಪ್ರತಿಶತದಲ್ಲೇ ಕೆಂಪು ಬಿಳಿಯರು ಅನ್ನೋ ಭೇದ ಭಾವ ಇರುತ್ತೆ. ಅವಾಗ ತುಂಬಾನೇ ಅರೇಬಿಯರ್ ಅನ್ನದವರು, ಅವರು ಕಪ್ಪು ಜನ ಇರ್ತಾರೆ, ಇನ್ನು ತುಂಬಾ ಬ್ಯೂಟಿಫುಲ್ ಹ್ಯಾಂಡ್ಸಮ್ ಇರ್ತಾರೆ ಎಲ್ಲ. ಆದರೆ ಅವರು ಕಪ್ಪು ಜನ, ಅವ್ರಿಗೆ ತುಂಬಾ ಕೀಳಾಗಿ ಕನಿಷ್ಠ ಮಟ್ಟದಲ್ಲಿ ಕಾಣ್ತಾ ಇರ್ತಾರೆ. ಬಿಲಾಲ್ ಅನ್ನೋ ಒಬ್ಬ ಕಪ್ಪು ಮನುಷ್ಯನನ್ನ ಮೊಹಮ್ಮದರು ತಮ್ಮ ಹೆಗಲ ಮೇಲೆ ಕೂರಿಸ್ಕೊಂಡು ಹೋಗಿ ಅವರಿಗೆ ಒಂದು ಚಿಕಿತ್ಸೆ ನೀಡ್ತಾರಲ್ಲ, ಅದು ಮಹಾಮಾನವತಾವಾದ ಮರದ ಮೊಹಮ್ಮದ್ ಪೈಗಂಬರರ ಗುಣ ಅಂತ ಹೇಳ್ತೀನಿ. ನಮ್ಮ ಗಾಂಧೀಜಿಯವರೆಲ್ಲ 18-19ನೇ ಶತಮಾನದಲ್ಲಿ ಕರಿಯರು ಬೆಳೆಯರು ಅನ್ನೋ ಒಂದು ತಪ್ಪು ಕಲ್ಪನೆಯನ್ನು ಹೋಗಲಾಡಕ್ಕೆ ಪ್ರಯತ್ನಿಸಿದರು. ಆದರೆ ಮೊಹಮ್ಮದ್ ಪೈಗಂಬರು ಅವಾಗ ಕ್ರಿಸ್ತಶಕ 570 610ರಲ್ಲಿ ಅವರು ಜನರಲ್ಲಿ ಜಾಗೃತಿ ಮೂಡಿಸಿದ್ರು. ಅವರು ಸಹ ಮಾನವರೇ, ಕಪ್ಪು ಜನ ಇರೋರು ಮಾನವರೇ, ಕೆಂಪು ಜನನೂ ಮಾನವರೇ ಅಂತ ಹೇಳಿ ಜನರಲ್ಲಿ ಒಂದು ಭೇದ ಭಾವ ತಂದು ಮಾನವತೆ ಮರೀತಾರೆ. ಅದೇ ತರದಲ್ಲಿ ಇನ್ನೊಂದು ಘಟನೆ ನಡೆಯುತ್ತೆ. ಹೇಗಂದ್ರೆ, ಮೊಹಮ್ಮದ್ ಪೈಗಂಬರು ಬಂದಿದ್ದಾರೆ ಈ ನಾಡಲ್ಲಿ. ಅವರು ಮಹಾಮಂತ್ರವಾದಿ ಇದ್ದಾರೆ, ಜಾದುಗಾರಿದ್ದಾರೆ. ಅವರು ಜನರೆಲ್ಲ ಅವ್ರು ಹೇಳಿದ್ದನ್ನೇ ಕೇಳ್ತಾರೆ. ಅವ್ರು ಹೋದಲ್ಲೆಲ್ಲ ಜನರು ರೋಗಿಗಳಿದ್ದವರೆಲ್ಲ ನಿರೋಗಿ ಆಗ್ತಾರೆ. ಹೀಗೆಲ್ಲ ಕೇಳ್ತಾ ಇದ್ದಾರೆ. ಮಹಾಮಂತ್ರವಾದ ಜಾದುಗಾರ ಇಂಥ ಮನುಷ್ಯ ಬಂದಿದ್ದಾರಂದ್ರೆ ಒಬ್ಬ ಮುಖ್ಯ ಏನ್ ಮಾಡ್ತಾಳೆ, ಗಂಟು ಮುಟ್ಟೆ ಕಟ್ಕೊಂಡೆಲ್ಲ ನಾಡನ್ನು ಬಿಟ್ಟು ಹೊರಟುತ್ತಾ ಇರ್ತಾಳೆ. ಕತ್ಲೆ ಆಗ್ತಾ ಇರ್ತದೆ. ಮೊಹಮ್ಮದ್ ಪೈಗಂಬರು ಹಾಗೆ ತಿರುಗಾಡ್ತಾ ಪರ್ಯಟನೆ ಮಾಡ್ತಾ ಹೋಗ್ತಾ ಇರ್ತಾರೆ. ಹಣ್ಣು ಮುಟ್ಟಿ ನೋಡ್ತಾರೆ. ತಲೆ ಮೇಲೆ ದೊಡ್ಡ ಗಂಟು ಕಟ್ಕೊಂಡಿರ್ತಾಳೆ. ಹೋಗ್ತಾ ಇರೋಳನ್ನು ಹೇಳ್ತಾರೆ, ಏನಮ್ಮ ಅಜ್ಜಿ, ಇಷ್ಟೊತ್ತಲ್ಲಿ ಕತ್ಲೆಯಲ್ಲಿ ಎಲ್ಲಿ ಹೋಗ್ತಾ ಇದೆಯಾ? ಇಲ್ಲ, ನಾನು ಬೇರೊಂದು ಊರಿಗೆ ಹೋಗ್ತಾ ಇದ್ದೀನಿ, ನನ್ನ ಗಮ್ಯಕ್ಕೆ ನಾನು ಸೇರಬೇಕು. ಸರಿ ಗೀತಾ, ನಿನ್ನ ತಲೆ ಮೇಲೆ ನಿನ್ನ ಗಂಟು ಕೊಡು ನನಗೆ, ನಾನಲ್ಲ ನಿಮಗೆ ಎಲ್ಲಿವರೆಗೆ ಹೋಗಬೇಕು ಅಲ್ಲಿ ತಲುಪಿಸ್ತೀನಿ. ಅಜ್ಜಿ ತಲೆ ಮೇಲೆ ನಿನ್ನ ಗಂಟು ತಗೋತಾರೆ ಮೊಹಮ್ಮದ್ ಪೈಗಂಬರರು. ತುಂಬ ಭಾರ ಇರುತ್ತೆ. ಆಯಿತು, ಸರಿ. ಆ ಅಜ್ಜಿ ಊರು ಬರುತ್ತೆ. ಊರು ಬಂದ ತಕ್ಷಣ ಅಜ್ಜಿ ತಲೆ ಮೇಲೆ ಗಂಟು ಕಟ್ಕೊಂಡಿರ್ತಾರಲ್ಲ ಪೈಗಂಬರರು, ಅಲ್ಲಿ ಇಳಿಸ್ತಾರೆ. ಅವಳು ಗಮ್ಯ ಸ್ಥಾನಕ್ಕೆ ಸೇರಿಸ್ತಾರೆ. ಅವಾಗ ಅಜ್ಜಿ ಕೇಳ್ತಾರೆ, ಯಾರಪ್ಪ ಮಹಾಪುರುಷ ನೀನು, ಇಷ್ಟು ದೊಡ್ಡ ನನ್ನ ಭಾರವಾದ ಗಂಟನ್ನು ತಗೊಂಡು ಬಂದು ನನ್ನ ಇಷ್ಟು ಸೌಜನ್ಯಯುತವಾಗಿ ನನ್ನ ನಾಡಿಗೆ ತಲುಪಿಸಿದ್ದೀನಿ, ನೀನು ಮಹಾಪುರುಷ ಯಾರು? ಅಲ್ಲ ಅಜ್ಜಿ, ಅವಾಗಲೇ ಹೇಳ್ತಾ ಇದ್ದೀನಿ, ಮಹಾ ಜಾದುಗಾರ ಮಂತ್ರವಾದಿ ಆ ನಾಡಲ್ಲಿ ಬಂದಿದ್ದಾನಲ್ಲ, ಅದಕ್ಕೆ ನಾವು ಊರು ಬಿಟ್ಟು ಹೋಗ್ತಾ ಇದ್ದೀನಿ ಅಂತಂದಿಯಲ್ಲ, ಆ ಮಹಾ ಜಾದುಗಾರ ಮಂತ್ರವಾದಿ ನಾನೇ ಅಂತಂದಾಗ ಆ ಅಜ್ಜಿ ಆತನಿಗೆ ಸಿದ್ಧಾಷ್ಟಕ ನಮಸ್ಕಾರ ಹಾಕಿ ತನ್ನ ತಪ್ಪಿನಿಂದ ಅವಳು ಪಶ್ಚಾತ್ತಾಪ ಭರಿತಳಾಗಿ ಆತನ ಪಾದಕ್ಕೆ ಎರುತ್ತಾಳೆ. ಇದು ಒಂದು ಮಹಾಮಾನವ
ಆದರ್ಶವಾದಿ ಅಂದರೆ ಮೊಹಮ್ಮದ್ ಬೈಗಂಬರು ಚಿಕ್ಕವರು ಹಿರಿಯರೆನ್ನದೆ ಪ್ರತಿಯೊಬ್ಬರಿಗೂ ಸಹ ಅವರು ಯಾವತ್ತೂ ಸೌಜನ್ಯದಿಂದ ಮಾನವತೆಯಿಂದ ಪ್ರತಿಯೊಬ್ಬರಿಗೂ ಕಾಣ್ತಾ ಇದ್ರು. ಅದಲ್ಲದೆ ಇನ್ನೊಂದು ಸರಿ ಹೀಗೆ ಪರ್ಯಟನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಒಂದು ಎಣ್ಣೆ ಅಂಗಡಿಯಲ್ಲಿ ಒಬ್ಬನು ಕಾಣದೆತ್ತಿ ನಮಗೆ ಎಣ್ಣೆ ಕಾಳಿಂದ ಎಣ್ಣೆ ತೆಗಿತಾ ಇರ್ತಾನೆ. ತುಂಬಾ ಕ್ಷೀಣಾವಸ್ಥೆಯಲ್ಲಿ ಇರ್ತಾನೆ, ತುಂಬಾ ಜ್ವರ ಬಂದಿರುತ್ತೆ, ಅಳ್ತಾ ಇರ್ತಾನೆ. ಎಣ್ಣೆಯ ನಿಮ್ಗೆ ಏನಾಗಿದೆ? ಇಲ್ಲ ಮೊಹಮ್ಮದ್ ಅವರೇ, ನನಗೆಲ್ಲ ತುಂಬಾ ಸುಸ್ತಾಗಿದೆ, ನಿಸ್ತೇಜ ಆಗಿದ್ದೀನಿ. ಆದರೆ ನನಗೆ ನನ್ನ ಮಾಲಕರು ಬಂದು ಏನು ಮಾಡ್ತಾರೆ, ನಾನು ಎಣ್ಣೆ ತೆಗಿಲಿಲ್ಲ ಅಂದರೆ ಇವತ್ತು ನನಗೆ ಮೈ ಮುರಿ ಹೊಡೆದು ನನಗೆ ತುಂಬ ಅವರು ದಾಸಿಗೊಳಿಸ್ತಾರೆ. ಸರಿ, ನಿಮ್ಮ ಬದಿಗಿರು, ನಾನೆಲ್ಲ ನಿಮ್ಮ ಕೆಲಸ ನಾನು ಮಾಡ್ತೀನಿ ಅಂತೇಳಿ ಅವ್ರು ಪೂರ್ತಿಯಾಗಿ ಅವ್ರದ್ದು ಒಂದು ದಿನದ ಕೆಲಸ ಮಾಡ್ತಾರೆ. ಕೆಲಸ ಮಾಡಿ ಎಣ್ಣೆ ತೆಗೆದಿಟ್ಟು ಹೋಗ್ತಾರೆ. ಮತ್ತೆ ಹೇಳ್ತಾರೆ, ಎಣ್ಣೆ ತೆಗೆಯೋ ಆಳಿಗೆ ಹೇಳ್ತಾರೆ, ನಿನಗೆ ಇಲ್ಲಿವರೆಗೂ ಹುಷಾರಾಗಲ್ಲ, ಅಲ್ಲಿವರೆಗೂ ನೀನು ನನ್ನನ್ನು ಪ್ರತಿನಿತ್ಯ ನನ್ನನ್ನು ಕರೆ, ನಾನು ಬಂದು ನೀನು ಕೆಲಸ ಮಾಡಿ ನೀನು ಹುಷಾರಾಗೋವರೆಗೂ ನಾನೆಲ್ಲ ನಿನ್ನ ಕೆಲಸನ ನಾನೇ ವಹಿಸ್ಕೊತೀನಿ ಅಂತ ಹೇಳಿ. ಎಷ್ಟು ದಯನೀಯ ಮಾನವತೆ, ಮಹಾಸಹಿಷ್ಣುತಾವಾದಿ ಅಂತ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಅಂತ ಹೇಳೋಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಅಷ್ಟೇ 1857ರಲ್ಲಿ ಸಿಪಾಯಿ ದಂಗೆ ಆಗುತ್ತೆ. ಸಿಪಾಯಿ ದಂಗೆ ಆದಾಗ ಪ್ರತಿ ಡೆಲ್ಲಿಯಲ್ಲಿ ಒಂದು ಕಡೆ ಮುಸ್ಲಿಮರೆಲ್ಲ ಒಂದು ಕಡೆ ನಿಂತಿಲ್ಲ, ಇಬ್ಬರನ್ನು ಒಂದೊಂದು ಕಡೆ ಗಲ್ಲಿಗೆ ಏರಿಸ್ತಾನೆ ಇರ್ತಾರೆ. ಗಲ್ಲಿಗೆ ಏರಿಸ್ತಾ ಇರುವಾಗ ರಾಮದಾಸ್ ಬಿಸ್ಮಿಲ್ಲಾ ಒಂದು ಕಡೆ ಇರ್ತಾರೆ, ಅಶ್ಫಾಕ್ ಅಲಿ ಖಾನ್ ಒಂದು ಕಡೆ ಇರ್ತಾರೆ. ಅಶ್ಫಾಕ್ ಅಲಿ ಖಾನ್ ಯಾವಾಗ ಕವಿತೆಗಳನ್ನು ಬರೆದು ರಾಮದಾಸ್ ಅವ್ರಿಗೆ ಕೊಡ್ತಾ ಇರ್ತಾರೆ. ಅವಾಗ ರಾಮದಾಸ್ ಅವ್ರು ಹೇಳ್ತಾರೆ, ನೀವು ಇಷ್ಟು ಒಳ್ಳೆ ಕವನಗಳನ್ನು ಬರ್ಕೊಡ್ತಿದ್ದೀರಲ್ಲ, ಇದನ್ನು ನಾನು ಹಾಡಿದ್ರೇ ಜನರಲ್ಲಿ ಜಾಗೃತಿ ಕೊಡುತ್ತೆ. ಆದರೆ ದುರದೃಷ್ಟವಶಾತ್ ನಮ್ಮಿಬ್ಬರನ್ನು ಇವಾಗ ಗಲ್ಲಿಗೆ ಏರಿಸ್ತಾ ಇದ್ದಾರೆ, ಇದನ್ನ ಮುಂದೆ ಹೇಳೋರು ಯಾರು? ಆದರೆ ಒಂದು ನಮ್ಮ ಮೊಹಮ್ಮದರಲ್ಲಿ ಏನಿದೆ, ಪುನರ್ಜನ್ಮ ಅಂತಿಲ್ಲ. ಆದರೆ ನಮ್ಮ ಹಿಂದೂಗಳಲ್ಲಿ ಏನಿದೆ, ಒಬ್ರು ತೀರ್ಕೊಂಡ್ರೆ ಮತ್ತೊಬ್ಬರಲ್ಲಿ ಪುನರ್ಜನ್ಮ ಇದೆ ಅಂತ. ಅವಾಗ ಅವ್ರು ಹೇಳ್ತಾರೆ, ನಾನು ಸ್ವರ್ಗದಲ್ಲಿ ಇಟ್ಕೊಂಡೆ ಕವನಗಳನ್ನು ಬರೆದು ನೀವು ಕಳಿಸ್ತಾ ಇರ್ತೀನಿ ಅಂತ ಹೇಳಿ ಆ ದುಃಖದ ಸ್ಥಿತಿಯಲ್ಲೂ ಸಹ ಅವರು ಅಶ್ಫಾಕ್ ಅಲಿ ಖಾನ್ ಬಿಸ್ಮಿಲ್ಲಾ ಅವ್ರಿಗೆ ಹೇಳ್ತಾರೆ. ನೋಡಿ, ಎಲ್ಲಿ ಸಹಿಷ್ಣುತೆ ಇದೆ, ಎಲ್ಲಿ ನಾವು ಇವತ್ತು ನಾನು ನೀನು ಹಿಂದೂ ಮುಸ್ಲಿಂ ಅಂತ ಕಚ್ಚಾಡ್ತೀವಿ. ಯಾವ ಧರ್ಮನೂ ಯಾರಿಗೂ ಸಹ ಕಚ್ಚಾಡೋಕ್ಕೆ ಜಗಳ ಆಡೋಕ್ಕೆ ಹೇಳೋದೇ ಇಲ್ಲ. ಮಜಹಬ್ ನಹೀ ಸಿಕ್ಕಾಗ ಆಪತ್ತನೇ ಬಯಲಿರಣ. ಯಾವ ಭಾಷೆಯೂ, ಯಾವ ಧರ್ಮನೂ, ಯಾವ ಸಂಸ್ಕೃತಿನೂ ಯಾರಿಗೂ ಜಗಳ ಆಡೋಕ್ಕೆ ಕಾದಾಡೋಕ್ಕೆ ಹೇಳಿಲ್ಲ. ಪ್ರತಿಯೊಂದು ಧರ್ಮನೂ ಸತ್ಯ, ಪ್ರೀತಿ, ವಿಶ್ವಾಸ, ಸಹಿಷ್ಣುತೆಯನ್ನು ಹೇಳುತ್ತೆ ಅನ್ನೋಕ್ಕೆ ಮೊಹಮ್ಮದ್ ಪೈಗಂಬರವರ ಬಹಳ ಉದಾಹರಣೆಗಳನ್ನು ಹೇಳ್ತೀನಿ. ಒಂದೇ ಒಂದು ಚಿಕ್ಕದು ಸ್ವಾಮಿ ವಿವೇಕಾನಂದರು ಬಂದು ಹೇಳ್ತೀನಿ. ಸ್ವಾಮಿ ವಿವೇಕಾನಂದರು ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗೋ ಮುಂಚಿನ ಘಟನೆ ಇದು. ಅವಾಗ ತುಂಬ ಗುಲಾಮಗಿರಿ ಇತ್ತು. ಸ್ವತಂತ್ರ ಪಡೆಯೋ ಮುಂಚೆ ಗುಲಾಮಗಿರಿ ಇದ್ದಾಗ ಯಾರಿಗೂ ಊಟ ಸಿಗ್ತಿದ್ದಿಲ್ಲ. ಹಾಗೆ ಸ್ವಾಮಿ ವಿವೇಕಾನಂದರು ಸಹ ತುಂಬ ಉಪವಾಸ, ಏನು ಒಂದೇ ಒಂದು ಕಡೆ ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಅದನ್ನು ಒಬ್ಬರು ಹಾದಿ ಹೋಗ್ತಾ ಇರೋ ಫಕೀರ್ ನೋಡ್ತಾರೆ. ಫಕೀರ್ ಬಂದ್ಬಿಟ್ಟು ಸ್ವಾಮಿ ವಿವೇಕಾನಂದರು ಎಬ್ಬಿಸ್ತಾರೆ. ಏನಾಗಿದೆ ನಿಮಗೆ ಅಂತಾರೆ. ಏನು ಅವ್ರಿಗೆ ಪ್ರಜ್ಞೆ ಇಲ್ಲಲ್ಲ, ನೀರು ಚಿಮ್ಮಿಸ್ಬಿಟ್ಟು ಅವರಿಗೆ ಪ್ರಜ್ಞೆ ಬರೋವಾಗ ಮಾಡ್ತಾರೆ. ಅವಾಗ ಆತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನನಗೆ ತಿನ್ನಕ್ಕೇನೂ ಇಲ್ಲ, ಅದಕ್ಕೆ ಹಸಿವಿನಿಂದ ನಾನು ಈ ಸ್ಥಿತಿ ತಲುಪಿದ್ದೀನಿ ಅಂದಾಗ ಆ ಫಕೀರ್ ಏನು ಮಾಡ್ತಾರೆ, ಹೋಗ್ಬಿಟ್ಟು 2 ಸೌತೆಕಾಯಿಗಳನ್ನು ತಂದುಕೊಡ್ತಾರೆ. ಆ 2 ಸೌತೆಕಾಯಿ ತಂದುಕೊಟ್ರೆ ಸ್ವಾಮಿ ವಿವೇಕಾನಂದರಿಗೆ ಆ ಒಂದು ಸೌತೆಕಾಯಿ ತಿನ್ನೋಕ್ಕೂ ಸಹ ಶಕ್ತಿ ಇರಲ್ಲ. ಆವಾಗ ಫಕೀರರು ನೀರು ಕುಡಿಸ್ಬಿಟ್ಟು 1 ಸೌತೆಕಾಯಿನ ತಮ್ಮ ಕೈಯಿಂದ ತಿನ್ನಿಸಿ ಸ್ವಾಮಿ ವಿವೇಕಾನಂದರಿಗೆ ಮರುಜೀವನ ಕೊಡ್ತಾರೆ ಫಕೀರರು. ಅಷ್ಟೇ ಹೇಳಿದೆ. ಮುಂದೆ ಇದಾದ ನಂತರ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗ್ತಾರೆ. ಅದು ಏನಿದೆ, ಇವ್ರು ಬದುಕಿಸಿದ್ರು ಅಂತಾನೆ ಸ್ವಾಮಿ ವಿವೇಕಾನಂದ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಚಿಕಾಗೋದಲ್ಲಿ ಭಾಷಣ ಮಾಡ್ತಾರೆ. ಡಿಯರ್ ಭಗವತ್ ಸೈನ್ಸ್ ಚರ್ಚ್ ಅಂತ ಅಂದಾಗ ಚಿಕಾಗೋದ ಧರ್ಮ ಸಮ್ಮೇಳನದಲ್ಲಿ ಕಿವಿ ಬೆಳಚಿಕ್ಕುವ ಚಪ್ಪಾಳೆ ತಟ್ತಾ ಇರ್ತಾರೆ. ಚಪ್ಪಾಳೆ ಆಗುತ್ತೆ. ಚಪ್ಪಾಳೆ ಆದಮೇಲೆ ಎಲ್ಲ ಸರ್ವಧರ್ಮ ಸಮ್ಮೇಳನ ಮುಗಿದು ಭಾರತಕ್ಕೆ ಬಂದ ತಕ್ಷಣ ಭಾರತಕ್ಕೆ ಬಂದು ಮಹಾರಾಜ ವೈಭೋಗದ ಒಂದು ಸ್ವಾಗತ ಕೊಡ್ತಾರೆ ಸ್ವಾಮಿ ವಿವೇಕಾನಂದರನ್ನ. ಆವಾಗ ಮಹಾರಾಜರು ಎಲ್ಲರೂ ಬಂದು ನಿಂತಿರ್ತಾರೆ. ಎಲ್ಲರೂ ಅವರಿಗೆ ತುಂಬ ಹೃದಯಪೂರ್ವಕ ಸ್ವಾಗತ ಕೋರ್ತಾ ಇರ್ತಾರೆ. ಒಂದು ಮೂಲೆಯಲ್ಲಿ ಆ ಫಕೀರ್ ನಿಂತಿರ್ತಾರೆ. ಸ್ವಾಮಿ ವಿವೇಕಾನಂದರು ರಾಜ ಮಹಾರಾಜರನ್ನು ಯಾರನ್ನು ಲೆಕ್ಕಿಸದೆ ಆ ಫಕೀರ್ ಹತ್ರ ಬರ್ತಾರೆ. ಫಕೀರ್ ಹತ್ರ ಬಂದು 2 ಕೈಗಳನ್ನು ಹಿಡಿದು ತಪ್ಪಿಕೊಡ್ತಾರೆ. ನೀವು ಒಂದು ವೇಳೆ ನನಗೆ ಆ ದಿನ ನನಗೆ ಜೀವದಾನ ನೀಡದೇ ಇದ್ರೆ, ಸೌತೆಕಾಯಿ ತಿನ್ನಿಸದೇ ಇದ್ರೆ, ಇವತ್ತು ನಾನು ಇಷ್ಟು ದೊಡ್ಡ ಹೆಸರು, ನನ್ನ ಭಾರತದ ಸಂಸ್ಕೃತಿಯ ಹೆಸರನ್ನು ಆ ದೇಶದಲ್ಲಿ ನಾನು
ಪ್ರಚುರಪಡಿಸಕ್ಕಾಗ್ತಾ ಇರಲಿಲ್ಲ ಅಂತ ಹೇಳಿ ಆ ಫಕೀರರಿಗೆ ಕೃತಜ್ಞತೆಗಳನ್ನು ಹೇಳ್ತಾರೆ. ನಮ್ಮ ದೇಶ ಸರ್ವಧರ್ಮ ಸಹಿಷ್ಣುತೆಯ ನಾಡು ಜಗತ್ತು ಅನ್ನೋಕ್ಕೆ ಈ ಹಲವು ನಿದರ್ಶನಗಳನ್ನು ಹೇಳಿದ್ದೀನಿ. ನನಗೆ 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬರಿಗೆ ನನ್ನ ವಂದನೆಗಳು, ಅಭಿನಂದನೆ. सल्लल्लाहु अला मोहम्मद सल्लल्लाहु अलैहि वसल्लम सल्लल्लाहु अला मोहम्मद सल्लल्लाहु अलैहि वसल्लम उठाए हाथ अहले ईमान मदीने वाले सलाम ले लो आका हमारे सलाम ले लो। उठाए हाथ अहले ईमान मदीने वाले सलाम ले लो आका हमारे। जमाले अज़दा शफीए कुरान तुम्ही से मज़हब तुम्ही से ईमान निसार तुम पर मेरा दिल हो जाता हमारे सलाम ले लो। उठाए हाथ अहले ईमान मदीने वाले सलाम ले लो आका हमारे सलाम ले लो। फरिश्ते सजदे गुजारते हैं गरीब तुमको पुकारते हैं वो बेकसों के तुम्ही मेहरबान रसूल हमारे सलाम ले लो। उठाए हाथ अहले ईमान मदीने वाले सलाम ले लो आका हमारे सलाम ले लो। नबी गरीबों की लाज रख लो हुजूर हम सब की लाज रख लो। हमारी मुश्किल भी कर दो आसान नबी हमारे सलाम ले लो। उठाए हाथ अहले ईमान मदीने वाले सलाम ले लो हमारे सलाम ले लो। बिस्मिल्लाहिर्रहमानिर्रहीम अल्हम्दुलिल्लाह अल्हम्दुलिल्लाहि रब्बिल आलमीन अर्रहमानिर्रहीम मालिकि यौमिद्दीन इय्याका नअबुदु व इय्याका नस्तईन इहदिनास सिरातल मुस्तकीम सिरातल लज़ीना अनअमता अलैहिम गैरिल मग़्दूबि अलैहिम वलद्दाल्लीन। बिस्मिल्लाहिर्रहमानिर्रहीम अल्लाहुम्मा सल्लि अला मुहम्मद व अला आलि मुहम्मद साहिबि ताज व मिराज व बुराक वल अलम दाफिल वलाई वल वबाई वल कहत मज वल अलम इसमहु मरतूम मक़दूस फिल लौह वल कलम सय्यद अल अरबी वल अजम जिस्महु मुक़द्दस मुअत्तर मुतहहर मुनव्वर फिल बैत वल हरम शम्सुद दुहा बद्रुद दुजा सदरुल उला नूरुल हुदा काफिल वलामुल बैत जलम जमी शमशुकुम साबि जुद वल करम वल्लाहु आसिमुल जिबिल खातमुल गुराक मक़बूल मेरा सब्रुल सिदरुल मुंतहा मकाम काबा कौसैन मतलबुल मतलूब मक़सूदुल मक़सूदुल मौजूदहु सय्यदुल मुरसलीन खातिमुन नबीन शफीउल मुज़नबीन अनीसुल गरीबीन राहितुल आलमीन राहितुल आशिकीन मुरादुल मुश्ताक़ीन शमकुल आखिर सालकैन मुज़बहिल मुक़र्रबीन महबुल फुक़राए वल गुरबाइल मसाकीन सय्यदुस सक़लैन नबिल हरमैन इमामुल क़िबलतैन वसिलत खातिम तारीख़ सादिक़ काबा कौसैन जद्दल हसन वल हुसैन मौलाना मौलू सुल्तान नबी कासिम मोहम्मद रसूलुल्लाह सल्लल्लाहु अलैहि वसल्लम व इलाही व आबाई व इख्वानी व मिन अनबिया व सल्लल्लाहु वस्सलातु वस्सलाम अलैहि रब्बिल आलमीन व इला हज़रत अबू बकर सिद्दीक़ व इला हज़रत उमर बिन ख़त्ताब व इला हज़रत उस्मान बिन अफ़्फ़ान व इला हज़रत अली इब्न अबी तालिब खुलफ़ाए राशिदीन व इला हज़रत बीबी फ़ातिमा ज़हरा ख़दीजतुल कुबरा व आयशा रज़ियल्लाहु अन्हु अलल हुमामैन वल हुमामैन अल हसन वल हुसैन वल हमज़ा अल अब्बास वल सित्ततल बाक़ियत मिन अल अशरतल मुबश्शरा वल बक़िया सहाबते व करामते व ताबईन व तबे ताबईन व इहसानिहिम अलैहि यौमिद्दीन
वइला हज़रत इमाम आज़म, वइला हज़रत इमाम शाफी, वइला हज़रत इमाम मालिक, वइला हज़रत इमाम अहमद बिन हम्बल रज़ी अल्लाह अन्हु अजमईन, वइला हज़रत गौस समदानी खुतब रब्बानी खंदिल नूरानी, हमा मुश्किल आसानी हज़रत पीराने पीर शेख मीरा मुईउद्दीन सैयद अब्दुल कादिर जीलानी गस्सिल्लाहु हुस्नुल अज़ीज़, वइला काफ़िलुल औलियाए वल अस्फियाए व शुहदाए वल उलमाए वल उस्साए व सालिहीन, इलाही वला मानी हाजात व मुरादात, नुज़ूल मारान रहमत, शफ़ाए बीमारान, अदाए करसारान, खुलासे महबूब साथ, दफ़ाए बलैयात, अले मुश्किलात, दीनी व दुनवी, सलामती ईमान, सलामती बादशाह अलैहि सलाम, सलामती मुसाफिरान, सलामती हुज्जाज व हैरवर, सलामती हाज़रीन जमात बरीनियत खैर शहनिल्लाह अल-फातिहा। बिस्मिल्लाहिर्रहमानिर्रहीम, अल्हम्दुलिल्लाहि रब्बिल आलमीन, अर्रहमानिर्रहीम, मालिकि यौमिद्दीन, इय्याका नअबुदु व इय्याका नस्तईन, इहदिनस सिरातल मुस्तक़ीम, सिरातल लज़ीना अनअमता अलैहिम गैरिल मग़्दूबि अलैहिम वलद्दाल्लीन। बिस्मिल्लाहिर्रहमानिर्रहीम, कुल हुवल्लाहु अहद, अल्लाहु समद, लम यलिद व लम यूलद व लम यकुल लहू कुफुवन अहद। बिस्मिल्लाहिर्रहमानिर्रहीम, कुल हुवल्लाहु अहद, अल्लाहु समद, लम यलिद व लम यूलद व लम यकुल लहू कुफुवन अहद। बिस्मिल्लाहिर्रहमानिर्रहीम, कुल हुवल्लाहु अहद, अल्लाहु समद, लम यलिद व लम यूलद व लम यकुल लहू कुफुवन अहद। आए परवरदिगार आलम, आए रब्बुल इज्जत, आए मालिक या खालिक या रहीम या करीम, तेरे फज़ल व करम से तेरे हबीब मोहम्मद मुस्तफ़ा सल्लल्लाहु अलैहि वसल्लम के सदक़े और दुफ़ैल में जो फातिहा पानी हुए मेरे मौला उसको कबूल अता फरमा। मेरे मौला तेरे फज़ल व करम से तेरे हबीब मोहम्मद मुस्तफ़ा सल्लल्लाहु अलैहि वसल्लम के सदक़े और दुफ़ैल में हम सब की दुआओं को कबूल अता फरमा, हम सब की हाज़िरी को कबूल अता फरमा। मेरे मौला हम सबको एक और नेक बनकर रहने की तौफ़ीक़ अता फरमा। हम मेरे मौला हम सबको इस डिपार्टमेंट में मिलजुल कर मोहब्बत के साथ, अमन और सुकून के साथ काम करने की तौफीक अता फरमा। हमें ईमानदारी से काम करने की तौफीक अता फरमा। मेरे मौला हम सब वर्कर भाइयों को, अधिकारी भाइयों को, सबको मिलजुल कर इस डिपार्टमेंट में काम करने की तौफीक अता फरमा। मेरे मौला हमारे इस डिपार्टमेंट में 4 चांद अता फरमा। मेरे मौला तेरे फज़ल व करम से तेरे हबीब सल्लल्लाहु अलैहि वसल्लम के सदक़े और दुफ़ैल में हमारे बसेस जितने भी कर्नाटक में चल रहे हैं मेरे मौला सब बसेस की हिफाजत अता फरमा। उन्हें एक्सीडेंट होने से बचा, उन्हें बीवी होने से बचा, उन्हें नुकसान होने से बचा। मेरे मौला हम सब की जान और माल की हिफाजत अता फरमा, हम सब की इज्जत और आबरू की हिफाजत अता फरमा। मेरे मौला हम में से जो बीमार हाल है शफाए कुल्ली अता फरमा, हम सबको तंदुरुस्ती अता फरमा, हमें एक और नेक बनकर रहने की तौफीक अता फरमा। इन्नल्लाहु व मलाइकतहु यसल्लूना अलन नबी या अय्युहल्लज़ीना आमनू सल्लु अलैहि व सल्लिमू तस्लीमा। अल्लाहुम्मा सल्लि अला सय्यिदिना शफीना नबीना व अला सय्यिदिना शफीना नबीना मौलाना मुहम्मद व सल्लु अलैहि। अस्सलातु वस्सलामु या रसूलल्लाह, अस्सलातु वस्सलामु या हबीबल्लाह, अस्सलातु वस्सलामु या नूरुल्लाह, अस्सलातु वस्सलामु या मोहम्मद मुस्तफा सल्लल्लाहु अलैहि वसल्लम। अल्लाहु अकबर, अल्लाहु अकबर, ला इलाहा इल्लल्लाह वल्लाहु अकबर, अल्लाहु अकबर वलिल्लाहिल हम्द। सुब्हान रब्बिका रब्बिल इज्जति अम्मा यसिफून, सलामुन अलल मुरसलीन वल्हम्दुलिल्लाह।